ಎಲ್ಲರಿಗೆ ತಿಳಿಸೋದೇನಂದ್ರ ಇಲ್ಲಿ ನಮ್ಮ ಕೇಗಾವ್ ಊರ್ದು ಸುಪುತ್ರ ಆದಂತವ್ರು ಹೆಸರೇನು ನಾಗನಾಥಣ್ಣ ಲಕ್ಷ್ಮಣ ಹಂಗರಿಗೆ ಇವರು ಸೋಲಾಪುರದಾಗ SRP ಕ್ಯಾಂಪ್ದಾಗ ಭರ್ತಿ ಆಗೋ ಸಲುವಾಗಿ ನಾವು ಕುಮಟಾ ಗ್ರಾಮದ ಮಂದಿ ಯಾರು ಮಾಡಿದೆವು ಅವರಿಗೆ ಸತ್ಕಾರ ಇಟ್ಟಿದ್ದೆವು. ಹಾಗೂ ನಮ್ಮ ದತ್ತಾಳ ಹಾಲೋಳಿ, ನಮ್ಮ ಮಹೇಶ್ ಹಾಲೋಳಿ, ಹನುಮಂತ ಚಡ್ಚಣ, ಮಹಾದೇವ್ ಹಾಲೋಳಿ ಹಾಗೂ ನಮ್ಮ ಊರ ಹಿರಿಯರು ಎಲ್ಲರ ಕಲ್ತು ಅವ್ರ ಸತ್ಕಾರ ಇಟ್ಟಿದ್ದೆವು. ಅವ್ರು ಹೆಂಗೆ ಮುಂದೆ ಬೆಳಿಲಿ ಅಂತೇಳಿ ಅವ್ರು ಹಂಗೆ ಒಂದ್ರಿಗಿಂತ ಒಂದು ಪದವಿ ವಾಡಿಸಿರ್ತೇಳಿ ನಾ ಎಲ್ಲ ಅವ್ರಿಗೆ ಹೇಳ್ತಿದ್ರೆ ಇದು ಆಭಾರಿ ಇದ್ದೇವ್ರಿ. फोटो तरी माताड आम्ही आमचे मित्र नागनाथ हंगरगे केगावचे सुपुत्र आज यशस्वीरित्या SRPFचे ट्रेनिंग पूर्ण करून त्यांचे सोलापूर येथे भरती झालेले आहे. ते अत्यंत कष्टाळू, जिद्दी आणि सातत्यपूर्ण अभ्यास याच्या प्रयत्नाने ते त्यांचे आज त्यांचं निवड झालेले आहे. त्यानिमित्त सर्व तुमच्या गावातील वतीने मी त्याचा अभिनंदन व्यक्त करतो आणि त्यांचा असंच उत्तरोत्तर प्रगती व्हावा ही मल्लिकार्जुनसाठी प्रार्थना करतो आणि मी दोन शब्द सांगतो. तुमच्या गावचे आपले मित्रमंडळ तसेच मोठे भाऊबंदी म्हणून आपण मानणारे दत्तांना म्हणा, हेमंतांना, आमचे मित्र मागू महेश डॉक्टर तसेच या गावचे स्वामी यांचं मी धन्यवाद आणि आभार पण मानतो. तसेच माझ्या या छोट्याशा सत्काराला म्हणत नाही, मी छोटा नाही, हे माझ्या जीवनात बरेच झाले तरी पण हे मित्रमंडळातून मला भेटलेली सत्कार मोठीच म्हणून आणि ही सगळं सत्कार व्यवस्था आयोजन केल्याबद्दल पुन्हा एकदा मी सर्व मित्रमंडळ आणि सगळ्यांचे ग्रामस्थ कुमटा गावच्या वतीने मी सगळ्यांना धन्यवाद देतो आणि आभार मानतो. ಗೆಳೆಯರಾದಂಥ ನಾಗನಾಥ್ ಲಕ್ಷ್ಮಣ ಹಂಗಲಿ ನಾವು ಎಂದ ಕಾಲೇಜ್ಗೆ ಹೋಗಿವಿ ಅಂದ್ರೆ ಸಿದ್ದೇಶ್ವರ ಬೋರ್ಡಿಂಗ್ ನಾವು ಎಂದ ಜಾಯ್ನಿಂಗ್ ಅಂದು ಹಿಡಿದು ಅವನೊಂದು ನನಗೆ ಒಂದು ವರ್ಷ ಜೂನಿಯರ್. ಬಟ್ ಆದ್ಮೇಲೆ ನಾವು ಎಲ್ಲರೂ ಅಣ್ಣತಮ್ಮ ಅಂತ ಹೇಳಿ ನಾವು ಬೋರ್ಡಿಂದಾಗ ಯಾರು ಇದು ಮಾಡಿದ್ವು ಎಲ್ಲರೂ ಒಂದೇ ಮಗಳದಾಗ ಉಣೋದು, ಯಾರಾದ್ರೂ ಊರುಗಡೆ ಬುತ್ತಿ ಬತ್ತು ಅಂದ್ರೆ ಬುತ್ತಿ ಮಾಡೋದು, ಎಲ್ಲರೂ ಏನಿತ್ತು ನಮ್ದೆಲ್ಲ ಕಾಲೇಜ್ದಾಗ ಜಾಯ್ನ್ ಇತ್ತು ನಾವು ಎಲ್ಲನೇ ಶೇರ್ ಮಾಡಿದ್ವಿ. ಬೆಳಿಗ್ಗೆ ಅದಾದ್ಮೇಲೆ ನಾವು ಯಾವಾಗ ಇನ್ಫೋಸಿಸ್ ಜಾಯ್ನ್ ಆಗಿದ್ದು ಆಳೆ ನಾವು ಗೋಡ್ ಮನೆಯಲ್ಲಿ ಸೋಲಾಪುರದಾಗಿತ್ತು, ಅಲ್ಲಿಗೂ ನಾವು ಇದ್ದೆವು. ಇಷ್ಟೇ ಹೇಳೋದೇನಂದ್ರೆ ನಮ್ದು ಏನು ಕಾಲೇಜ್ ಲೈಫ್ ಟೈಮ್ ಅದ ಎಲ್ಲ ಒಬ್ರಿಗೆ ಒಬ್ಬರು ಒಂದು ಪುತ್ತ ಅಲ್ಲಿ ಒಂದು ಏನು ಹಾಸಿಗೆ ಅಲ್ಲಿ ಮಗಳು ಮೈ ತೊಗೊಳಾಗಲಿ ಎಲ್ಲ ಏನಿತ್ತು ಎಲ್ಲ ನಾವು ಎಲ್ಲರೇ ಶೇರ್ ಮಾಡಿದೆವು. ಅವ ಪೊಲೀಸ್ ಆದ ಎಲ್ಲಕ್ಕಿಂತ ಭಾರಿ ಅನ್ನಿಸ್ತು, ಚಲೋ ಅನ್ನಿಸ್ತು. ಅವ್ನಿಗೆ ಹಚ್ಚ ನಮಗೆ ನಾವು ಹ್ಯಾಪಿ ಆಗಿದ್ದೆವು ಬೆಳಗ್ಗೆ. ಯಾಕಂದ್ರೆ ಅವ್ನಿಂದ ಭಾಳ ಮಂದಿಗೆ ಅನ್ಸುತ್ತೆ ಮೋಟಿವೇಶನ್ ಸಿಗುತ್ತೆ. ಯಾರೇ ಆಗಬೇಕು, ಯಾರೇ ಮುಂದೆ ಹೋದ್ರೆ ನಾನು ಹಿಂಗೆ ಮಾಡಬೇಕಂದ್ರೆ ಮನದಾಗ ಒಂದು ಇದು ಗುರಿ ಹುಡುಕ್ತದೆ. ಯಾರು ಮುಂದೆ ಹೋಗಿಲ್ಲ, ಯಾರು ಆಗಿಲ್ಲ ಅಂದ್ರೆ ಏನಂತ ಸುಮ್ಮ ಅದೇ ಊಟ ಕಾಟ ಅದೇ ಆಗ್ತದೆ ಜೀವನ. ಹಿಂಗೆ ಎಲ್ಲರ ಮುಂದೆ ಹೋಗಿ ಅವನೇ ತಿಳಿಯಲ್ಲ, ಎಲ್ಲರೂ ಹೋಗ್ಬೇಕು, ಎಲ್ಲರೂ ಎಷ್ಟು ಹೋದ್ರ ನಮ್ಮ ಊರ ಹೆಸರನ್ರಿ, ನಮ್ದು ತಡೊಳಗೆ ಭಾಗನ್ರಿ, ಎಲ್ಲರೂ ಏನಾಗ್ತದೆ ಹೋದ್ರಪ್ಪ ಅಂತ. ಅದಕ್ಕೆ ಹೇಳ್ತೀನಿ ನಾವು ಆದ ಚಲೋ ಆದ ಎಲ್ಲರೂ ಅವನಿಗೆ ಅವ ಅಭ್ಯಾಸ ಮಾಡ್ಯಾರ. ಅವ್ನು ಇದ್ರಾಗಿ ನಮ್ದು ಎಲ್ಲರ ದೋಸ್ತರು ಎಲ್ಲರೂ ಬಂದಿರ ಏನ್ರ ಅವ್ನಿಗೆ ಹೆಲ್ಪ್ ಆಗಿರ್ಬೇಕು. ಯಾಕೆ ನಾನು ಅಂದ್ರೆ ಯಾರಿಗೆ ಜೀವನದಾಗ ಮುಂದೆ ಹೋಗ್ಬೇಕಂದ್ರೆ ಎಲ್ಲರ ಕಡೆಗೂ ಸ್ವಲ್ಪ ಆಶೀರ್ವಾದ ಸಿಕ್ಕಿರ್ತದೆ. ಅದು ಸಿದ್ದರಾಮೇಶ್ವರದಲ್ಲಿ ಇಲ್ಲಾಂದ್ರೆ ಅವ್ರು ಕೇಗೋ ಹನುಮಪ್ಪನಲ್ಲಿ ಮತ್ತು ಅವ್ರ ರಾವಪ್ಪನಲ್ಲಿ ಅವ್ರ ದೋಸ್ತರದಲ್ಲಿ ಹಂಗೆ ಅವ್ನು ಮುಂದೆ ಹೋಗ್ಬೇಕು ಮತ್ತು ಅಂತೇಳಿ ನಾವು ಮಧ್ಯಕಾಲದಲ್ಲಿ ಬೆಳ್ಕೊತೀನಿ. ಹಾಗೆ ಅವ್ನು ಮುಂದೆ ಹೋದಂಗೆ ನಮ್ಗೆ ತರಕ್ಕೆ ಹಾರಿ ಕಾಡೋದು ಇಷ್ಟು ಹೇಳಿ ನಾ ಈ ಕಾರ್ಯಕ್ರಮ ಸರ್ಕಾರ ನಮ್ಮ 3 ವರ್ಷದಿಂದ ಮಾಡಿದ್ರೆ ನಮ್ಮ ಎಲ್ಲ ದೋಸ್ತ ಮಾದಕ್ ಬಂದು ಅವ್ನು ಹಾಸನ ಅಲ್ಲಿಂದ ಬಂದಿದ್ದು ನಂಗೆ ಸುಟ್ಟಿ ಬಿಡ್ತಿದ್ದು. ನಮ್ಮ ಡಾಕ್ಟರ್ಗಳಿಂದ ಎಲ್ಲರೂ ಬಂದು ಹೋಗ್ತಿದ್ವು, ಎಲ್ಲ ಹೋಗ್ತಿದ್ವು. ಇವತ್ತೆಲ್ಲ ಟೈಮು ಸರಿ ಬಂದು ಅವರು ನಿಮ್ಮ ಸೊಲಾಪುರ ಕೃಷಿ ಪ್ರದೇಶ ನೋಡೋದು ಅವ್ರಿಗೆ ಯಾರು ತೆರ ಗೊತ್ತು, ನಾವು ಚಾನಲ್ ಮಾಡಿದ್ರೆ ಮ್ಯಾನೇಜ್ ಮಾಡ್ರೆ. ಅದಕ್ಕೆ ನಾನು ನಮ್ಮ 3 ವರ್ಷದಿಂದ ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈ ಸತ್ಕಾರ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ